ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ಒಂದೇ ಸ್ಟೆಪ್ಪಲ್ಲೇ ಹಾಕುವಂಥ ಒಂದು ಸಾರಿ ಕುಚ್ ಡಿಸೈನ್ ತೋರಿಸ್ತಿದ್ದೀನಿ. ಆಮೇಲೆ ಈ ವಿಡಿಯೋದಲ್ಲಿ ನಾನು ಕುಚ್ಚುಗಳನ್ನ ಮೂರು ಕಟ್ಟಿದ್ದೀನಿ. ಸೊ ಒಂಥರ ಡಿಫ್ರೆಂಟಾಗಿರಲಿ ಅಂತ 3 ಕುಚ್ಚನ್ನ ಟ್ರೈ ಮಾಡಿದ್ದೀನಿ. ಸೊ ಫಸ್ಟ್ ಇಲ್ಲಿ 6 ಎಳೆ ದಾರನ ಗಂಟು ಹಾಕ್ಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ, ಟೋಟಲು 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ 5 ಚೈನ್ ಹಾಕೋಣ. 5 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ಸ್ ಹಾಕೋಣ. 5 ಚೈನ್ಸ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ. ನಾನಿಲ್ಲಿ ಫಸ್ಟ್ ಹೇಳಿದ್ನಲ್ಲ 3 ಕುಚ್ಚು ಹಾಕ್ತೀನಿ ಅಂತ, ಸೊ ಅದಕ್ಕೆ ಇಲ್ಲಿ 5 ಚೈನ್ನ 3 ಹಾಕೋತಾ ಇದ್ದೀನಿ. ಸೊ ನೀವು ಇಲ್ಲಿ ನಿಮಗೆ 1 ಕುಚ್ಚು ಬೇಕಂದರೆ 1 ಸರ್ತಿ 5 ಚೈನ್ ಹಾಕೊಳ್ಳಿ. ಸೊ ನಿಮ್ಗೆ 2 ಕುಚ್ಚು ಬೇಕಂದರೆ 2 ಸರ್ತಿ ಹಾಕೊಳ್ಳಿ. ನೋಡಿ ನಾನು 3 ಸರ್ತಿ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸೊ 3 ಸರ್ತಿ ಕುಚ್ಚು ಬರುತ್ತೆ. ಒಂದೇ ಟೈಮ್ ಹಾಕೊಂಡ್ರೆ ಒಂದೇ ಸರ್ತಿ ಬರುತ್ತೆ. ಸೊ ನಿಮ್ಗೆ ಎಷ್ಟು ಸರ್ತಿ ಬೇಕೋ ಅಷ್ಟು 5 ಚೈನ್ಸ್ನ ಹಾಕ್ಕೊಳ್ಳಿ. ಸೊ 5 ಚೈನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟು 2 ಚೈನ್ಸ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ. ಕುಚ್ಚು ಮತ್ತು ಆರ್ಚಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಈ 2 ಚೈನ್ ಹಾಕ್ಕೊಂಡಿರೋದು. ಸೊ ಲಾಕ್ ಮಾಡ್ಕೊಂಡ್ಮೇಲೆ ಸೀರೆಗೆ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ ಡಿಸೈನ್ದು. ನಿಮ್ಗೆ ಯಾವ ರೀತಿ ಬೀಡ್ ಬೇಕೋ ಆ ರೀತಿ ಬೀಡನ್ನ ತೊಗೋಬೋದು. ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಒಂದು ಸತಿ ದಾರ ಸುತ್ತಕೊಂಡು ಈ ರೀತಿ ಬೀಡ್ ಎಲ್ಲಿಗೆ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಮುಂದೆ 1 ಪಾಯಿಂಟ್ ಮುಂದ್ಗಡೆ ಅಂದರೆ ಸ್ಲ್ಯಾಂಟಿಂಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸತಿ ತೆಗೀರಿ, ಮತ್ತು 2 ದಾರನ ಒಂದು ಸತಿ ತೆಗೀರಿ. ಒಂದು ಡಬಲ್ ಕ್ರೋಶಾ ಕಂಬ ಆಯಿತು. ಈಗ ಒಂದು ಡಬಲ್ ಕ್ರೋಶಾ ಕಂಬ ಆದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈಗೇನು ಬೀಡು ಮತ್ತು ಇಲ್ಲಿ ಕಂಬ ಮಾಡಿರ್ತಾರೋ ಅದ್ರ ಕೆಳಗಡೆ ಸ್ಪೇಸ್ ಇರುತ್ತೆ ನೋಡಿ, ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ ತೆಗೀರಿ, 2 ದಾರ ಒಂದು ಸತಿ ತೆಗೀರಿ. ಒಂದು ಡಬಲ್ ಕ್ರೋಶಾ ಕಂಬ ಆಯಿತು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಅಲ್ಲಿ ಸೀರೆಗೆ ಏನು ಡಬಲ್ ಕ್ರೋಶಾ ಮಾಡಿದ್ದೀವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು 2 ದಾರನ ಒಂದು ಸತಿ ತೆಗಿಬೇಕು, ಮತ್ತು 2 ದಾರನ ಒಂದು ಸತಿ ತೆಗಿಬೇಕು. ಸೊ ಇಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿಕೊಂಡು ಹೋಗಬೇಕು. ಕಂಟಿನ್ಯೂ ಇಲ್ಲಿ ಡಬಲ್ ಕ್ರೋಶಾ ಏನಿದೆ ಅಲ್ಲ ನಾವು ಸೀರೆಗೆ ಮಾಡಿದ್ದು ಅದು ಫಿಲ್ ಆಗೋವಷ್ಟು ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಡಬಲ್ ಕ್ರೋಶಾನೇ ಮಾಡಿ, ತ್ರಿಬಲ್ ಕ್ರೋಶಾ ಮಾಡಬೇಡಿ, ಯಾಕಂದರೆ ಇನ್ನೂ ಆರ್ಚ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಟೋಟಲಾಗಿ 7 ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ ಎಷ್ಟು ಹಿಡಿಸುತ್ತೆ ನೋಡಿ ಅಲ್ಲಿ ಡಬಲ್ ಕ್ರೋಶಾ ಅಷ್ಟು ಡಬಲ್ ಕ್ರೋಶಾಗಳನ್ನ ಹಾಕ್ಕೊಳ್ಳಿ. ನಾನು 7 ಡಬಲ್ ಕ್ರೋಶಾ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಈಗ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡೋಣ. ಸೊ ಒಂದೇ ಸ್ಟೆಪ್ಪದಾಗಿರೋದ್ರಿಂದ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಟರ್ನ್ ಮಾಡಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿದ ಮೇಲೆ ಇಲ್ಲಿ ನಾವು ಫ್ರಂಟ್ ಸೈಡಿಂದ ಡಬಲ್ ಕ್ರೋಶ್ ಹಾಕಿರ್ತೀವಿ, ಅದರದ್ದು ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡಿಂದ. ಸೊ ಇಲ್ಲಿ ನೀವು ನೋಡ್ಬೋದು ಹೋಲ್ ಗ್ಯಾಪ್ಸ್ ಇದೆ. ಸೊ ಅಲ್ಲಿ ಫಸ್ಟ್ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 2 ದಾರ ಇರುತ್ತೆ, 2 ದಾರನ ಒಂದು ಮಾಡಬೇಕು. ಇಲ್ಲಿ ಬೀಡನ್ನ ಡೈರೆಕ್ಟಾಗಿ ಹೋಲ್ ಗ್ಯಾಪಿಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಇಲ್ಲಿ ನೀವು ಬೀಡನ್ನ ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು, ಆ ಹೋಲ್ ಗ್ಯಾಪ್ಗೆ ಹೋಗಿಯೇ ಲಾಕ್ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ಇದು ಬ್ಯಾಕ್ ಸೈಡಿಂದ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಒಂದೊಂದು ಬೀಡ್ ಆ್ಯಡ್ ಮಾಡಬೇಕು, ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಟೋಟಲಾಗಿ ಇಲ್ಲಿ ನಾನು ಫ್ರಂಟ್ ಸೈಡಿಂದ 7 ಡಬಲ್ ಕ್ರೋಶಾ ಕಂಬ ಹಾಕಿದ್ದೀನಲ್ಲ, ಸೊ ಇಲ್ಲಿ ನಿಮಗೆ 7 ಬೀಡ್ಸ್ ಬರುತ್ತೆ. ಸೊ ನೀವು 8 ಅಥವಾ 6 ಈ ಎಷ್ಟು ಹಾಕ್ಕೊಂಡಿರ್ತೀರ ನೋಡಿ ಡಬಲ್ ಕ್ರೋಶಾ ಕಂಬ ಅಷ್ಟು ಬೀಡ್ಸ್ಗಳನ್ನ ಇಲ್ಲಿ ಹಾಕೋಬೇಕು. ಸೊ ಕಂಟಿನ್ಯೂ ಹೀಗೆ ಬೀಡನ್ನ ಹಾಕ್ಕೊಂಡು ಹೋಗಿ. ನಿಮಗಿಲ್ಲಿ ಬೀಡ್ ಬೇಡ ಅಂದರೆ ಹಾಗೆ ಕೂಡ ಸಿಂಗಲ್ ಕ್ರೋಶಾಗಳನ್ನ ಮಾಡಿಕೊಂಡು ಹೋಗ್ಬೋದು. ಸೊ ಎಂಡಲ್ಲಿ 7ನೇ ಬೀಡ್ ಏನು ಹಾಕ್ತಿರ್ತೀರಲ್ಲ ಅಲ್ಲಿ 2 ಚೈನ್ ಇರುತ್ತಲ್ಲ, 2 ಚೈನ್ ಮೇಲೆ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ, ಇಲ್ಲ ಆ 2 ಚೈನ್ಗೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ತೋರಿಸ್ತಿದೆ ನೋಡಿ ಲಾಸ್ಟಲ್ಲಿ ಇಲ್ಲಿ 2 ಚೈನ್ ಇದೆಯಲ್ಲ ಆ 2 ಚೈನ್ ಮೇಲೆ ಅದು ಸೆಕೆಂಡ್ ಚೈನ್ ಇರುತ್ತಲ್ಲ ಆ ಸೆಕೆಂಡ್ ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಲ್ಲಿ 7 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಮೇಲೆ ಈಗ ಮತ್ತೆ ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡೋಣ. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಆರ್ಚು. ಈಗ ಇಲ್ಲಿ ಡೈರೆಕ್ಟಾಗಿ ಫ್ರಂಟ್ ಸೈಡ್ ಟರ್ನ್ ಮಾಡಿದ ತಕ್ಷಣ 3 ಚೈನ್ಸ್ ಹಾಕ್ಕೋಬೇಕು. 1 2 3 ಚೈನ್ ಹಾಕ್ಕೊಂಡು ಈ ಬೀಡ್ ಸೈಡ್ ಈ ಸೈಡ್ ಲೆಫ್ಟ್ ಸೈಡು ನಮ್ಮ ಲೆಫ್ಟ್ ಸೈಡು ಲಾಕ್ ಮಾಡ್ಕೋಬೇಕು. ಈ ರೀತಿ ಅಂದರೆ ಅದು ಬೀಡ್ ಮೇಲೆ ಆ 3 ಚೈನು ಕವರ್ ಆಗಬೇಕು. ಈ ರೀತಿ ಅಂದರೆ ಔಟ್ಲೈನ್ ಥರ ಬರಬೇಕು, ಆ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೋಬೇಕು. ಬೀಡ್ ಲೆಫ್ಟ್ ಸೈಡ್ ಅಂದರೆ ನಮ್ಮ ಲೆಫ್ಟ್ ಸೈಡ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕ್ಕೋಬೇಕು ಮತ್ತು ಬೀಡ್ ಲೆಫ್ಟ್ ಸೈಡು
ಬೀಡ್ ಕೆಳಗಡೆ ಸ್ಪೇಸ್ ಇರುತ್ತೆ ನೋಡಿ, ಅಲ್ಲಿ ನೀಡಲ್ ಹಾಕಿ ಆ ದಾರ ಲೆಫ್ಟ್ ಸೈಡ್ ಬರೋ ರೀತಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸೊ ಇದು ಕಂಟಿನ್ಯೂ ಹೀಗೆ ಔಟ್ಲೈನ್ ಥರ ಆ ಬೀಡ್ಗಳಿಗೆ ಹಾಕ್ಕೊಂಡು ಹೋಗಬೇಕು. ಸೊ ನೀವಿಲ್ಲಿ ಬೀಡನ್ನ ದೊಡ್ಡದು ಅಥವಾ ಚಿಕ್ಕದು ತೊಗೊಂಡಿದ್ರೆ ಇಲ್ಲಿ 3 ಚೈನು ಇಲ್ಲ 4 ಚೈನು ಈ ರೀತಿ ಚೈನ್ಸ್ ಕೂಡ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನೋಡಿಕೊಂಡು ಮಾಡ್ಕೊಳ್ಳಿ. ಒಟ್ಟಲ್ಲಿ ನಿಮಗೆ ಆ ಬೀಡ್ ಮೇಲೆ ಅದು ಓವರ್ಲ್ಯಾಪ್ ಆಗಿ ಈ ರೀತಿ ಬರಬೇಕು, ಮೀನ್ಸ್ ಔಟ್ಲೈನ್ ಥರ ಬರಬೇಕು. ಸೊ ಪೂರ್ತಿ ಹಾಕಿದ ಮೇಲೆ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ನೋಡಿಕೊಂಡು ಸೀರೆಗೆ ಲಾಕ್ ಮಾಡಿ. ನಿಮಗೆ ಈ ರೀತಿ ಆರ್ಚ್ ಬರುತ್ತೆ. ನಿಮ್ಗೆ ಕಾಣಿಸ್ತಿದ್ದಲ್ಲ, ನಿಮ್ಗೆ ಬೇಕಂದ್ರೆ ಇಲ್ಲಿ ನಾನು ಬೀಡ್ ತೊಗೊಂಡಿದ್ದೀನಲ್ಲ ಬಿಗ್ ಸೈಜ್ ಬೀಡು, ಅದ್ರ ಬದಲು ನೀವು ಬೇರೆ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಸೀರೆಗೆ ಲಾಕ್ ಮಾಡಿದ ಮೇಲೆ ಎಕ್ಸ್ಟ್ರಾ 2 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಬೇಕು. ಯಾಕಂದರೆ ಮತ್ತೆ ಇಲ್ಲಿ ಕುಚ್ಚಿಗೆ ಮತ್ತು ಈ ಆರ್ಚಿಗೆ ಒಂದು ಸ್ವಲ್ಪ ಸ್ಪೇಸ್ ಇರಲಿ ಅಂತೇಳಿ ಆ ಸೈಡು ಈ ಸೈಡು ಎಕ್ಸ್ಟ್ರಾ 2 ಚೈನ್ಸ್ನ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೇಡ ಅಷ್ಟು ಗ್ಯಾಪು ಅಂತಂದರೆ ನೀವು ಡೈರೆಕ್ಟಾಗಿ ಕುಚ್ಚಿಗೆ ನೀವು ಸ್ಪೇಸ್ನ ಬಿಟ್ಕೋಬೋದು. ಸೊ ಇಲ್ಲಿ ನಾನು 2 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ಸ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 5 ಚೈನ್ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು 3 ಟೈಮ್ಸು 5 ಚೈನ್ನ ಹಾಕ್ಕೊಂಡು ಅದೆಲ್ಲಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಅಲ್ಲಿ 5 ಚೈನು ಜಾಸ್ತಿ ಆಗುತ್ತಂದರೆ 4 ಚೈನ್ ಕೂಡ ಹಾಕ್ಕೋಬೋದು. ಸೊ ನೀವು ಫಸ್ಟ್ ಏನಾದರೂ 2 ಸ್ಪೇಸ್ ಬಿಟ್ಕೊಂಡಿದ್ರೆ ಕುಚ್ಚಿಗೆ ಇಲ್ಲಿ 2 ಹಾಕ್ಕೊಳ್ಳಿ 5 ಚೈನ್ನ, 1 ಬಿಟ್ಕೊಂಡಿದ್ರೆ 1 ಹಾಕ್ಕೊಳ್ಳಿ, ಇಲ್ಲ 3 ಹಾಕ್ಕೊಂಡಿದ್ರೆ ನೀವು ಕೂಡ ಇದೇ ರೀತಿ 3 ಸರ್ತಿ 5 ಚೈನ್ ಹಾಕ್ಕೊಂಡು ಅದೆಲ್ಲಲ್ಲಿ ಬರುತ್ತೆ ಸ್ಟ್ರೇಟಾಗಿ ನೋಡ್ಕೊಂಡು ಲಾಕ್ ಮಾಡಿ. ಅದಾದಮೇಲೆ 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಒಂದು ಸ್ವಲ್ಪ ದಾರ ಮೇಲೆ ಎತ್ತಿ ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸೊ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೀವು ಇಲ್ಲಿ ಬೇಕಂದರೆ ಇಲ್ಲಿ ರೌಂಡ್ ಬೀಡ್ ಕೂಡ ತೊಗೋಬೋದು. ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ಸ್ಲ್ಯಾಂಟಿಂಗ್ ಆಗಿ, ನಿಮ್ಗೆ ಹಂಗೆ ಗೊತ್ತಾಗಲ್ಲ ಅಂದರೆ ಈ ರೀತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಬೀಡ್ ನೋಡಿಕೊಂಡು ಅದಕ್ಕಿಂತ ಒಂದು ಪಾಯಿಂಟ್ ಮುಂದೆ ಲಾಕ್ ಮಾಡಿಕೊಂಡ್ರೆ ಸ್ಲ್ಯಾಂಟಿಂಗ್ ಆಗಿ ಬರುತ್ತೆ. ಇಲ್ಲಿ ಹೋಲ್ ಗ್ಯಾಪ್ಸ್ಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ನಾನು 7 ಹಾಕಿದ್ದೀನಿ ನೋಡಿ, ಇಲ್ಲಿ 7 ಹಾಕಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಈಗ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡೋಣ. ಡಿಸೈನ್ನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಈಗ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕಿ ಇಲ್ಲಿ ನೋಡಿ ಬೀಡು ಇರುತ್ತಲ್ಲ, ಬೀಡ್ ಲೆಫ್ಟ್ ಸೈಡ್ ಲಾಕ್ ಮಾಡಬೇಕು. ಈ ರೀತಿ ರೈಟ್ ಸೈಡು ಲಾಕ್ ಮಾಡಬಾರ್ದು, ಈ ರೀತಿ ಲೆಫ್ಟ್ ಸೈಡು ಲೆಫ್ಟ್ ಸೈಡು ಲಾಕ್ ಮಾಡ್ಕೋಬೇಕು. ಅಂದರೆ ನಿಮ್ಗೆ ಈ ರೀತಿ ಆ ಬೀಡ್ ಮೇಲೆ ಔಟ್ಲೈನ್ ಡಿಸೈನ್ ಬಂದಂಗೆ ಬರುತ್ತೆ ಈ 3 ಚೈನ್. ಮತ್ತು 3 ಚೈನ್ ಹಾಕಬೇಕು ಲೆಫ್ಟ್ ಸೈಡ್, ಈ ರೀತಿ ಬೀಡ್ ಲೆಫ್ಟ್ ಸೈಡ್ ಅಂದರೆ ನಮ್ಮ ಲೆಫ್ಟ್ ಸೈಡು ಲಾಕ್ ಮಾಡ್ಕೋಬೇಕು. ಅಂದರೆ ನಿಮಗೆ ಡಿಸೈನು ಈ ರೀತಿ ಬರುತ್ತೆ. ಮತ್ತು 3 ಚೈನ್ ಹಾಕಬೇಕು ಮತ್ತು ಬೀಡ್ ಈ ಸೈಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಕಂಟಿನ್ಯೂ ಹೀಗೆ ಪೂರ್ತಿ ಹಾಕ್ಕೊಳ್ಳಿ. 7 ಬೀಡ್ಗಳಿಗೆ 7 ಹಾಕ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಆಮೇಲೆ ಲಾಸ್ಟಲ್ಲಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸೀರೆಗೆ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಎಕ್ಸ್ಟ್ರಾ 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಯಾಕಂದರೆ ಕುಚ್ಚು ಮತ್ತು ಆರ್ಚಿಗೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ. ನೆಕ್ಸ್ಟ್ ಮತ್ತೆ ನೀವು ಎಷ್ಟೆಷ್ಟು ಕುಚ್ಚಿಗೆ ಸ್ಪೇಸ್ ಬಿಟ್ಕೊಂಡಿರ್ತೀರೋ ಅಷ್ಟೇ ಹಾಕ್ಕೊಂಡೋಗಿ. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ಕುಚ್ಚು ಕೂಡ ಕಟ್ಟಿದ್ದೀನಿ ನಾನಿಲ್ಲಿ 2 ಬೇರೆ ಕಲರು ಮತ್ತು ಮಧ್ಯದಲ್ಲಿ ಬ್ಲೂ ಕಲರ್ ಕಟ್ಟಿದ್ದೀನಿ. ಸೊ ನಿಮ್ಗೆ ಬೇಕಂದರೆ ಈ ರೀತಿ ಕಟ್ಕೊಳ್ಳಿ, ಇಲ್ಲಾಂದರೆ 3 ಕೂಡ ನೀವು ಸೇಮ್ ಕಲರ್ನೇ ಕಟ್ಕೋಬೋದು. ಸೊ ತುಂಬ ಈಸಿ ಇದೆ, ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ,
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.